ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಅನುಸವಿರಚನ್ ಲಾಗ್ಸ್. ನಾನಿವತ್ತು ಶಾಪಿಂಗ್ ಹೋಗಿದ್ದೆ. ಸೊ ವಿಂಟರ್ ಸೀಸನ್ ಆಗಿರೋದ್ರಿಂದ ಮಕ್ಕಳಿಗೆ ಒಂದಷ್ಟು ಕ್ಲಾತನ್ನು ತೊಗೊಳ್ಳೋದಿತ್ತು, ಹಾಗೆ ನಾನು ಡ್ರೆಸ್ಸನ್ನು ತೊಗೊಳ್ಳೋದಿತ್ತು. ಸೊ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಬನ್ನಿ ನೋಡೋಣ. ನೀಟಾಗಿ ಕಾಣಬೇಕು ಮೇಲಿಂದ. ನೋಡಿ, ಇದು ನೇವಿ ಬ್ಲೂ ಕಲರ್ ಇದೆ. ಬಟ್ಟೆ ಅಂತೂ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿದೆ, ಮತ್ತು ಫುಲ್ ಸ್ಲೀವ್ ಕೂಡ ಇದೆ. ನಾನು ಫುಲ್ ಸ್ಲೀವ್ಗೋಸ್ಕರ ಇಷ್ಟಪಟ್ಟು ತೊಗೊಂಡೆ. ಕ್ಲಾತ್ ಅಂತೂ ಸೂಪರಾಗಿದೆ. ಈ ವಿಂಟರ್ ಸೀಸನ್ನಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಕ್ಲಾತನ್ನು ತೊಗೊಂಡಿದ್ದೀನಿ ಕೆಳಗಡೆ. ನೋಡಿ, ಇದು ಪುಲೋವರ್ ಥರ ಇದೆ. ಜೀನ್ಸ್ ಮೇಲೆ ಟಿ ಶರ್ಟ್ ಥರನೂ ಯೂಸ್ ಮಾಡ್ಬೋದು, ಅಥವಾ ಪುಲೋವರ್ ಥರನೂ ಯೂಸ್ ಮಾಡ್ಬೋದು. ಚಳಿ ಆಗಲ್ಲ. ಈ ಸೀಸನ್ನಿಗೆ ತುಂಬ ಚೆನ್ನಾಗಿರುತ್ತೆ, ಎಲ್ಲಾದರೂ ಹೊರಗಡೆ ಹೋದಾಗ ಮಕ್ಕಳಿಗೆ ಹಾಕಲಿಕ್ಕೆ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ಈ ಕಲರು ನನ್ನ ಚಿಕ್ಕ ಮಗಳ ಹತ್ರ ಇರಲಿಲ್ಲ, ಸೊ ಅವಳಿಗೋಸ್ಕರ ನಾನು ಇದನ್ನು ತೊಗೊಂಡೆ. ಬಿಡ ಇದು ಬಂದು ವೈಟ್ ಆ್ಯಂಡ್ ಬ್ಲ್ಯಾಕು ಶೇಡ್ಸಲ್ಲಿದೆ, ಮತ್ತು ವೈಟ್ ಮೇಲೆ ಬ್ಲ್ಯಾಕ್ ಲೈನ್ಸ್ ಇದೆ. ತುಂಬಾ ರಿಚ್ಚಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಬ್ಲ್ಯಾಕ್ ಜೀನ್ಸ್ ಮೇಲಂತೂ ಸೂಪರ್ವಾಗಿರುತ್ತೆ. ಜೊತೆಗೆ ಇಲ್ಲಿ ಒಂದು ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ, ಡಿಫ್ರೆಂಟಾಗಿದೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಕ್ಲಾತ್ ಅಂತೂ ಎಂಬೋಸಿಂಗ್ ಆಗಿದೆ, ಒಂಥರ ಸ್ಟ್ರಕ್ಚಬಲ್ ಇದೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ನನಗೆ ಪ್ರೈಸ್ ಕೂಡ ಒಂದು ಒಳ್ಳೆ ರೀತಿಯಲ್ಲೇ ಸಿಕ್ತು, ತುಂಬ ಕಡಿಮೆಗೆ ಸಿಕ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ತೊಗೊಂಡೆ. ಜೀನ್ಸ್ ಪ್ಯಾಂಟು, ಇಲ್ಲಿ ಕೂಡ ಪಾಕೆಟ್ ಇದೆ, ಅಂದರೆ ಇದು ಸ್ವಲ್ಪ ಇದೆ ಚಿಕ್ಕದಾಗಿ, ಮತ್ತು ಇಲ್ಲಿ ಕೂಡ ಪಾಕೆಟ್ ಇದೆ. ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಕೂಡ. ತೋರಿಸ್ಬಿಡೋ ಮುಖನ ನೋಡಿ. ಇದಕ್ಕೆ ಈ ಪ್ಯಾಂಟಿಗೆ ಈ ಟಾಪು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಎರಡಕ್ಕೂ ಸೂಪರ್ ಮ್ಯಾಚಿಂಗು. ಇದು ನೋಡಿ, ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ, ಒಂಥರ ಸ್ಟ್ರಕ್ಚರ್ ಇದೆ. ಹಾಗೆಯೇ ಇದು ಕೂಡ ಫುಲ್ ಸ್ಲೀವು, ಮತ್ತು ಇಲ್ಲಿ ಟಕ್ಸ್ ಬಂದಿದೆ, ಫಿಟ್ಟಿಂಗ್ ಬಂದಿದೆ. ಇಲ್ಲಿ ಒಂದು ಡಿಸೈನನ್ನು ಕೊಟ್ಟಿದ್ದಾರೆ, ಈ ರೀತಿ ಕಾಲರ್ ಇದೆ. ಇದಕ್ಕೆ ಪ್ಯಾಂಟ್ ಬಂದು ಈ ರೀತಿ ಇದೆ ನೋಡಿ. ಇಲ್ಲಿ ಪಾಕೆಟ್ ಇದೆ, ಮತ್ತು ಕೆಳಗಡೆ ಪಾಕೆಟ್ ಇದೆ. ಹಾಗೆಯೇ ಪ್ಯಾಂಟ್ ಬಂದು ಇಲ್ಲಿ ಕೂಡ ಎಲಾಸ್ಟಿಕ್ ಇದೆ, ಒಂಥರ ಬುಷ್ ಪ್ಯಾಂಟ್ ಥರ ಅನಿಸುತ್ತೆ ನೋಡಿ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಎರಡಕ್ಕೂ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನನಗಂತೂ ಇದು ತುಂಬ ಇಷ್ಟ ಆಯಿತು. ಕ್ಲಾತ್ ಕೂಡ ಅಷ್ಟೇ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಇದು ಬಂದು ನನ್ನ ಇನ್ನೊಬ್ಬಳು ಮಗಳದ್ದು ಡ್ರೆಸ್ಸು. ಇದೊಂದು ಗೊಂಬೆ ಇದೆ, ಹಾಗೆ ಇಲ್ಲಿ ಟೈಮ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಫಿಟ್ಟಿಂಗ್ ಇದೆ, ಮತ್ತು ಎಲಾಸ್ಟಿಕ್ ಕೂಡ ಇದೆ. ಇಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ. ಇದಂತೂ ವೇರ್ ಮಾಡಿದ್ರೆ ಸೂಪರಾಗಿರುತ್ತೆ. ಇದು ಇನ್ನೊಬ್ಳು ಮಗಳದ್ದು. ಹಾಗೆಯೇ ಅದಕ್ಕೆ ಪ್ಯಾಂಟ್ ಬಂದು ನೋಡಿ ಈ ರೀತಿ ಇದೆ. ಸೇಮ್ ಚಿಕ್ಕ ಮಗಳದ್ದು ಪ್ಯಾಂಟ್ ಯಾವ ರೀತಿ ಇತ್ತು, ಇದು ಅದೇ ರೀತಿ ಇದೆ. ಎಲಾಸ್ಟಿಕ್ ಇದೆ, ವಿತ್ ಥ್ರೆಡ್ ಕೊಟ್ಟಿದ್ದಾರೆ ಟೈಟ್ನಿಂಗಿಗೆ. ಹಾಗೆಯೇ ಇಲ್ಲೆರಡು ಪಾಕೆಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಶೇಡ್ ಇದೆ ಪ್ಯಾಂಟಲ್ಲಿ, ಡೀಸೆಂಟಾಗಿದೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಎಲಾಸ್ಟಿಕ್ ಇದೆ, ಫಿಟ್ಟಿಂಗಾಗಿ ಕೋರುತ್ತೆ. ಇದಕ್ಕೆ ಬ್ಲ್ಯಾಕ್ ಪ್ಯಾಂಟ್ ಆದರೂ ವೇರ್ ಮಾಡ್ಬೋದು, ಅಥವಾ ಇದನ್ನಾದರೂ ವೇರ್ ಮಾಡ್ಕೋಬೋದು ನಾವು. ನೋಡಿ, ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಚುಲಿ ರೆಡ್ಡಿಗೆ ಬ್ಲ್ಯಾಕಿನೇ ಒಳ್ಳೆ ಕಾಂಬಿನೇಷನು, ಯಾವ್ದು ಬೇಕಾದರೂ ಮ್ಯಾಚ್ ಮಾಡ್ಕೋಬೋದು. ಆಲ್ರೆಡಿ ನಾನು ಬ್ಲ್ಯಾಕ್ ಒಂದು ಪ್ಯಾಂಟ್ ತೊಗೊಂಡಿದ್ದರಿಂದ ಈ ಪ್ಯಾಂಟನ್ನು ಚೂಸ್ ಮಾಡಿದೆ. ಇದು ಬಂದು ಡೈಲಿ ವೇರ್ ಟಿ ಶರ್ಟು.
ಈ ವೆದರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಮಕ್ಕಳಿಗೆ ಫುಲ್ ಸ್ಲೀವ್ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಈ ವಿಂಟರಲ್ಲಿ ಯೂಸ್ ಮಾಡಿದ್ರೆ ನೆಕ್ಸ್ಟ್ ವಿಂಟರ್ಗೆ ಅನಿಸುತ್ತೆ ಆಲ್ಮೋಸ್ಟ್ ತೆಗೆಯೋದು ಡೈಲಿ ವೇರ್ಸು. ಏಕೆಂದರೆ ಬೇಸಿಗೆ ಬಂತಂದರೆ ಬಿಸಿಲು ಸೆಕೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೆಂತಿಯಾಗೆ ತೊಗೊಂಡಿದ್ದೀನಿ. ಮಕ್ಕಳು ಕೂಡ ಬೇಗ ಬೆಳೀತಾರೆ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಸೈಜನ್ನೇ ತೊಗೊಂಡಿದ್ದೀನಿ. ಇದು ಬಂದು ನನ್ನ ಹಸ್ಬೆಂಡ್ಗೆ ಅಂತ ತೊಗೊಂಡೆ. ಈಗ ವೆದರ್ಗೆ ಅವ್ರು ಹೊರಗಡೆ ಓಡಾಡ್ತಿರ್ತಾರೆ ತುಂಬ ಜಾಸ್ತಿ, ಹಾಗಾಗಿ ನಾನು ಅವ್ರಿಗೆ ಈ ರೀತಿ ಹ್ಯಾಂಡ್ ಗ್ಲೌಸನ್ನು ತೊಗೊಂಡಿದ್ದೀನಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಲೆದರ್ ಇದೆ ಇದು. ಇದನ್ನು 2 ಪೇರ್ ತೊಗೊಂಡಿದ್ದೀನಿ ನಾನು. ನೋಡಿ ಒಳಗಡೆ ಕೂಡ ಈ ರೀತಿ ಇದೆ. ಸೊ ಹಾಗಾಗಿ ಚಳಿ ಆಗೋದಿಲ್ಲ, ತುಂಬ ಬೆಚ್ಚಗಿರುತ್ತೆ. ಗಾಡಿ ಓಡಿಸ್ತಾರಲ್ಲ ಕೈಯೆಲ್ಲ ಅದೇ ಒಂಥರ ಸ್ಟ್ರಕ್ ಆದಂಗೆ ಆಗುತ್ತೆ. ಸೊ ಈ ರೀತಿ ಗ್ಲೌಸನ್ನು ಯೂಸ್ ಮಾಡೋದ್ರಿಂದ ಒಂದು ಸೇಫ್ಟಿ ಇರುತ್ತೆ, ಮತ್ತು ಮೂಮೆಂಟ್ಸಿಗೂ ಕೂಡ ತುಂಬ ಚೆನ್ನಾಗಿದೆ, ಸಪೋರ್ಟಿಂಗ್ ಆಗಿದೆ. ಹಾಗಾಗಿ ನಾನು ಇದು 2 ಪೇರ್ ತೊಗೊಂಡೆ. ಇಷ್ಟ ಆಯಿತು. ಇದು ಗ್ರಿಪ್ಗೂ ಕೂಡ ಚೆನ್ನಾಗಿದೆ, ಜಾರೋದಿಲ್ಲ, ಮತ್ತು ಕ್ಲಾತ್ ಲೆದರ್ ಇರೋದ್ರಿಂದ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ. ನೋಡಿ ಇದು ಒಂದು ಜೀನ್ಸ್ ಜಾಕೆಟು ನನಗೆ ಬೇಕಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದರಲ್ಲಿ ಎಕ್ಸ್ಟ್ರಾ ಮಾಡ್ರನ್ ಏನಿಲ್ಲ, ನಾರ್ಮಲ್ ಜೀನ್ಸ್ ಜಾಕೆಟು. ಹೊರಗಡೆ ಜೀನ್ಸ್ ಮೇಲೆ ಹಾಕೋದಕ್ಕೆ, ಟಾಪ್ಸು ಲೆಗಿನ್ಸ್ ಯೂಸ್ ಮಾಡಿದಾಗ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಜೊತೆಗೆ ಕಂಫರ್ಟಾಗಿ ಕೂಡ ಇದೆ, ಚಳಿ ಕೂಡ ಆಗೋದಿಲ್ಲ. ಹಾಗೆಯೇ ಇದು ಬಂದು ಹಾಫ್ ಜಾಕೆಟು, ಸ್ಲೀವ್ಲೆಸ್ ಇರುತ್ತೆ. ಮತ್ತು ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಸಾಫ್ಟಾಗಿದೆ, ಸ್ವಲ್ಪನೂ ಚಳಿ ಆಗೋದಿಲ್ಲ. ಫುಲ್ ಇದರಿಂದ ಅವರು ಆಫ್ ಬೇಕು ಅಂತಂದು, ಸೊ ಹಾಗಾಗಿ ನಾನು ಇದೊಂದು ಶಾಪ್ ಮಾಡಿದೆ. ನೆಕ್ಸ್ಟ್ ಬಂದು ಈ ಡ್ರೆಸ್ಸು ಎಲ್ಲ ಕಡೆ ಇದೇ ರೀತಿ ಎಂಬ್ರಾಯ್ಡ್ರಿ ಇದೆ ಬಾಟಮ್ವರೆಗೂ. ಹಾಗೆಯೇ ಇದು ಬಂದು ಪ್ಯಾಂಟಲ್ಲೂ ಅಷ್ಟೇ ಈ ರೀತಿ ಲೈಸ್ ಬಂದಿದೆ. ಇದು ಅಷ್ಟೇ ಲೈಸ್ ನನಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ದುಪ್ಪಟ್ಟನೂ ಈ ರೀತಿ ಲೇಸ್ ಬಂದಿದೆ ಎಂಡಲ್ಲಿ. ದುಪ್ಪಟ್ಟ ಕೂಡ ಪ್ಲೈನ್ ಇದೆ, ಕಲರ್ ನನಗೆ ತುಂಬ ಇಷ್ಟ ಆಯಿತು. ನೋಡಿ ಈ ರೀತಿ ಇದೆ. ಇದು ಬಂದು ಫುಲ್ ಲೆಂತ್ ಇದೆ ಸ್ಲೀವು. ಇದು ಎಲ್ಲ ಕಡೆ ಸ್ವಲ್ಪ ಲೇಸ್ ಬಂದಿದೆ ಡಿಸೈನು. ಪ್ಯಾಂಟು ವೇಲಿದು. ಇದು ಬಂದು ಪ್ಯಾಂಟ್ ಆಯಿತು. ಈ ಕಲರಲ್ಲಿ ಯಾವುದು ಡ್ರೆಸ್ ಇರಲಿಲ್ಲ ನನಗೆ, ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ. ಇದು ಬಂದು ವೈಟ್ ಮೇಲೆ ಈ ರೀತಿ ಪಿಂಕ್ ಫ್ಲವರ್ ಇದೆ, ಎಂಬ್ರಾಯ್ಡ್ರಿ ಇದೆ ಫುಲ್ಲು. ಹಾಗೆಯೇ ಇದು ಕೂಡ ಲಾಂಗ್ ಸ್ಲೀವ್ ಇದೆ. ಬಟ್ ನನಗೆ ವೈಟು ಮೇಂಟೈನ್ ಮಾಡೋದು ಕಷ್ಟ ಅಂತ ನಾನು ಬೇಡ ಅಂದೆ. ಆದರೆ ನನ್ನ ಮಗಳು ತುಂಬ ಇಷ್ಟಪಟ್ಟು ಇಲ್ಲ ಅಮ್ಮ ಇದು ತೊಗೊಳ್ಳೇಬೇಕು ಅಂತ ಕೊಡಿಸೋದು. ಇದಕ್ಕೆ ಬಂದು ಈ ರೀತಿ ಒಂದು ಪಿಂಕ್ ವೇಲ್ ಇದೆ. ಇದು ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ ದುಪ್ಪಟ್ಟ. ಸ್ವಲ್ಪ ಓಲ್ಡ್ ಡಿಸೈನ್ ಅನಿಸ್ಬೋದು, ಬಟ್ ನನಗೆ ತುಂಬ ಇಷ್ಟ ಆಯಿತು. ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡಾಗಿದೆ, ರಿಚ್ ಲುಕ್ ಇದೆ ಅಂತ ಹೇಳ್ಬಿಟ್ಟು ವೈಟನ್ನು ತೊಗೊಂಡೆ. ಹಾಗೆ ಇದು ದುಪ್ಪಟ್ಟ. ಇದು ನೋಡಿ ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಕೂಲಾಗಿ ಥರ ಮೈಲ್ಡ್ ಕಲರು. ಹಾಗೆ ವರ್ಕ್ ನೋಡಿ ಸಿಂಪಲ್ಲಾಗಿ ಅಷ್ಟೇ ಗ್ರ್ಯಾಂಡಾಗಿ ಕಾಣಿಸಿದೆ. ಮೆಟೀರಿಯಲ್ ಬಂದು ಸ್ವಲ್ಪ ಸಿಲ್ಕಿ ಟೈಪ್ ಇದೆ, ನಾನಿನ್ನು ಫಿಟ್ಟಿಂಗ್ ಎಲ್ಲ ಮಾಡಿಲ್ಲ. ಇದು ಸ್ಲೀವ್ಲೆಸ್ ಇದೆ. ಸ್ಲೀವ್ ಬೇಕಂದರೆ ಇಲ್ಲಿ ಕೊಟ್ಟಿರ್ತಾರೆ, ನಾವು ಅಟ್ಯಾಚನ್ನು ಮಾಡ್ಕೋಬೋದು. ನಾನು ಕೆಲವೊಂದೆಲ್ಲ ಸ್ಲೀವ್ಲೆಸ್ಸೇ ಯೂಸ್ ಮಾಡೋದ್ರಿಂದ ಸ್ಲೀವ್ಲೆಸ್ ತೊಗೊಂಡೆ. ಇದಕ್ಕೆ ವೇಲ್ ಬಂದು ನೋಡಿ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಂತ. ದುಪ್ಪಟ್ಟ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು, ತುಂಬ ಸಾಫ್ಟಾಗಿದೆ. ಹಾಗೆಯೇ ದುಪ್ಪಟ್ಟ ತುಂಬ ಎಂಬ್ರಾಯ್ಡ್ರಿ ಇದೆ, ಎಡ್ಜಲ್ಲೆಲ್ಲ ಲೇಸ್ ಬಂದಿದೆ ನೋಡಿ ಈ ರೀತಿ ಇದೆ. ತುಂಬಾ ಇಷ್ಟ ಆಯಿತು ನನಗೆ ದುಪ್ಪಟ್ಟ. ಜೊತೆಗೆ
ಪ್ಯಾಂಟ್ ನೋಡಿ, ಪ್ಯಾಂಟು ಅಷ್ಟೇ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಹಕೋಬಾ ವರ್ಕ್ ಅಂತ ಏನಂತಾರಲ್ಲ ಆ ರೀತಿ ವರ್ಕ್ ಇದೆ ಪ್ಯಾಂಟಲ್ಲಿ. ಈ ರೀತಿ ವರ್ಕ್ ಇರೋದು ನನ್ನ ಹತ್ರ ಒಂದೂ ಇರಲಿಲ್ಲ, ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ನೋಡಿ ಪ್ಯಾಂಟ್ ಸೈಡ್ ಓಪನಿಂಗ್ ಕೂಡ ಇದೆ. ತುಂಬ ನೋಡಿ ಫ್ರೆಂಡ್ಸ್, ಖಂಡಿತ ಈ ಕಾಂಬಿನೇಷನು ಚೆನ್ನಾಗಿ ಅನಿಸುತ್ತೆ, ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನೋಡಿ ಕಾಂಬಿನೇಷನ್ ಹೇಗಿದೆ ಅಂತ. ಹಾಗೆಯೇ ಇಲ್ಲಿ ಸೈಡ್ ಜಿಪ್ ಕೂಡ ಕೊಟ್ಟಿದ್ದಾರೆ, ವೇರ್ ಮಾಡೋದಕ್ಕೆ ಕಷ್ಟ ಆಗಲ್ಲ. ಫಿಟ್ಟಿಂಗ್ ಮಾಡಿಕೊಂಡ್ರು ಕೂಡ ಆರಾಮಾಗಿ ವೇರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಮತ್ತು ಬ್ಯಾಕ್ ಸೈಡ್ ಬಂದು ಜಸ್ಟ್ ಈ ರೀತಿ ನಾರ್ಮಲ್ ಇದೆ, ಬ್ಯಾಕೆಲ್ಲ ಫುಲ್ ಪ್ಲೇನ್ ಇದೆ. ಫ್ರಂಟಲ್ಲಿ ಮಾತ್ರ ಈ ರೀತಿ ವರ್ಕ್ ಬಂದಿದೆ, ಬೀಡ್ ವರ್ಕು. ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ಡ್ರೆಸ್ಸು. ಇದು ಬಂದು ನನ್ನ ಬರ್ತ್ಡೇ ಡ್ರೆಸ್ಸು. ಒಂದ್ಸಲ ವೇರ್ ಮಾಡಿದ್ದೆ ನಾನು, ಮೊನ್ನೆ ಬರ್ಡೇಗೆ ವೇರ್ ಮಾಡಿದ್ದೆ. ನೋಡಿ ಇದು ಅಷ್ಟೇ ಎಂಬ್ರಾಯ್ಡ್ರಿ ಇದೆ. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ, ಬಟ್ ವಿಡಿಯೋಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಿದೆ. ನಾನು ವೇಲಿರೋಂಥ ಡ್ರೆಸ್ಗಳನ್ನ ಒಂದೂ ಯೂಸ್ ಮಾಡ್ತಾ ಇರಲಿಲ್ಲ, ಬರೀ ಟಾಪ್ಸ್ ಲೆಗ್ಗಿನ್ಸ್ ಅಷ್ಟೇ ತೊಗೋತಿದ್ದೆ. ಈ ಸಲ ಸ್ವಲ್ಪ ದುಪ್ಪಟ್ಟ ಇರೋವಂಥದ್ದನ್ನು ತಗೋಣ ಅಂತ ಅನ್ನಿಸ್ತು. ಸೊ ನೋಡಿ ಪ್ಯಾಂಟ್ ಈ ರೀತಿ ಇದೆ, ವೇಲಂತೂ ತುಂಬ ಗ್ರ್ಯಾಂಡಾಗಿದೆ. ದುಪ್ಪಟ್ಟ ನೋಡಿ ಸ್ವಲ್ಪ ನೆಟ್ಟೆಡ್ ಬರುತ್ತೆ, ಸೆಮಿ ನೆಟ್ಟೆಡ್ ಇದು. ಹಾಗೆಯೇ ಈ ಸೈಡಲ್ಲಿ ಫುಲ್ ಫ್ಲವರ್ ಬರುತ್ತೆ. ಒಂದು ಸೈಡು ವೇಲನ್ನು ವೇರ್ ಮಾಡಿದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಎಲ್ಲರೂ ನನ್ನ ಮಕ್ಕಳು, ಹಸ್ಬೆಂಡ್ ಎಲ್ಲ ಈ ಡ್ರೆಸ್ಸನ್ನು ತುಂಬ ಇಷ್ಟಪಟ್ಟರು. ಹೋದ ತಕ್ಷಣ, ನೋಡಿದ ತಕ್ಷಣ ನನಗೆ ಇದೇ ಇಷ್ಟ ಆಗಿದ್ದು. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಕಲರ್ ಕೂಡ ಒಂದೂ ಇರಲಿಲ್ಲ, ಸೊ ಹಾಗಾಗಿ ಇದನ್ನು ತೊಗೊಂಡೆ. ಹೇಗೆ ಅನಿಸ್ತಿದೆ ಅಂತ ನೋಡಿ ಫ್ರೆಂಡ್ಸ್. ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ನೋಡಲಿಕ್ಕಂತೂ ಕಲರು ಸೂಪರ್ ಅಂತಲೇ ಹೇಳ್ಬೋದು. ಅದರಲ್ಲೂ ನನಗೆ ಈ ವರ್ಕ್ ಅಂತೂ ತುಂಬ ಇಷ್ಟ ಆಯಿತು, ವೇಲ್ ವರ್ಕು. ಒಳಗಡೆ ಲೈನಿಂಗ್ ಕೂಡ ಇದೆ. ಬ್ಯಾಕ್ ಸೈಡು ಫುಲ್ ಪ್ಲೈನ್ ಇದೆ. ಇದು ನೋಡಿ, ಪರ್ಫೆಕ್ಟಾ? ಇದು ನೋಡಿ ಈ ರೀತಿ ಡಿಫ್ರೆಂಟ್ ಆಗಿದೆ. ಇದು ದುಪ್ಪಟ್ಟ ಬಂದು ಈ ರೀತಿ ಡ್ರೈಪಿಂಗ್ ಆಗಿದೆ, ಹನಿ ಕಲರು. ಮತ್ತು ಇದು ಬ್ಯಾಕ್ ಸೈಡು ಬರುತ್ತೆ ದುಪ್ಪಟ್ಟ. ಸ್ಲೀವ್ ಬಂದು ಈ ರೀತಿ 3/4 ಸ್ಲೀವ್ ಬರುತ್ತೆ, ಸಾರಿ ಲಾಂಗ್ ಸ್ಲೀವ್ ಬರುತ್ತೆ. ಸ್ವಲ್ಪ 3/4ಗಿಂತ ಸ್ವಲ್ಪ ಕಡಿಮೆ. ಇದು ತುಂಬ ಡಿಫ್ರೆಂಟ್ ಆಗಿದೆ. ಕಲರ್ ಅಂತೂ ತುಂಬ ಚೆನ್ನಾಗಿದೆ, ವೇರ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಅನಿಸುತ್ತೆ. ಇದು ನೋಡಿ ನೋಡಿ ಬ್ಯಾಕ್ ಸೈಡು ಕೂಡ ಈ ರೀತಿ ಬಂದಿದೆ ಡ್ರೈಪ್ಸು, ದುಪ್ಪಟ್ಟದ್ದು. ಫ್ರಂಟಲ್ಲಿ ಈ ರೀತಿ ಬಂದಿದೆ, ನೋಡಲಿಕ್ಕೆ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇದು ಲಾಸ್ಟ್ ಇಯರ್ ತೊಗೊಂಡಿದ್ದು, ಸ್ವಲ್ಪ ಡಿಫ್ರೆಂಟ್ ಆಗಿರೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹೇಗಿದೆ ಡ್ರೆಸ್ ಅಂತ ನನಗೆ ಮರೀದೆ ಕಮೆಂಟ್ಸಲ್ಲಿ ತಿಳಿಸ್ಬೇಕು ನೀವು. ಕಲರ್ ಅಂತೂ ತುಂಬ ಚೆನ್ನಾಗಿದೆ ಡೈರೆಕ್ಟಾಗಿ ನೋಡೋಕ್ಕೆ, ಬಟ್ ವಿಡಿಯೋದಲ್ಲಿ ಯಾವ ರೀತಿ ಬರ್ತಿದೆ ಅಂತ ಗೊತ್ತಿಲ್ಲ ನನಗೆ. ಇದು ಬಂದು ಬೀಬಾ ಕಂಪ್ನಿದು, ಬೆಂಗಳೂರಲ್ಲಿ ತೊಗೊಂಡಿದ್ದು. 50% ಆಫರ್ ಇತ್ತು ನಾನು ತೊಗೊಂಡಾಗ, ತುಂಬಾ ಇಷ್ಟ ಆಯಿತು. ಇದು ಬಂದು ಗೋಲ್ಡ್ ಕಲರ್ ಲೆಗ್ಗಿನು, ಶೈನಿ ಲೆಗ್ಗಿನ್. ಇದು ನನ್ನ ಹತ್ರ ಈ ಕಲರ್ದು ಇರಲಿಲ್ಲ, ಸೊ ಹಾಗಾಗಿ ತಗೊಂಡೆ.
ತುಂಬ ಸ್ಟ್ರೆಚಬಲ್ ಆಗಿದೆ, ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಇದು ಬಂದು ಸಿಲ್ವರ್ ಇದು ಅಷ್ಟೇ ತುಂಬ ಶೈನಿ ಆಗಿದೆ. ಕ್ಲಾತು ಅಷ್ಟೇ ತುಂಬ ಸ್ಟ್ರಕ್ಚಬಲ್ ಆಗಿ ತುಂಬಾ ಕಂಫರ್ಟಾಗಿ ಚೆನ್ನಾಗಿದೆ. ವೇರ್ ಮಾಡಿದ್ರಂತೂ ಸೂಪರಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನನಗೆ ಇದೆರಡು ಲೆಗ್ಗಿನು. ಇದು ಕೂಡ ಶೈನಿ ಆಗಿದೆ ನೋಡಿ. ಈ ರೀತಿ ಇದೆ, ಎರಡು ಕೂಡ ಶೈನಿ ಆಗಿದೆ. Thank you for watching. Take care. Bye bye.